ದರ್ಶನ್ಗೆ ಪರಪ್ಪನಗ್ರಹಾರ ಜೈಲೇ ಗಟ್ಟಿಯಾಗುತ್ತಾ ಅಥವಾ ಬಳ್ಳಾರಿ ಜೈಲಿಗೆ ಅವರನ್ನ ಕಳಿಸಲಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಇವತ್ತು ಈ ಪ್ರಶ್ನೆಗೆ ಉತ್ತರ ಕೂಡ ಬಹುತೇಕ ಸಿಗುವಂತಹ ಸಾಧ್ಯತೆ ಇದೆ. ಪರಪ್ಪನಗ್ರಹಾರ ಜೈಲಿಂದ ಸ್ಥಳಾಂತರ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ದರ್ಶನ್ ಬಳ್ಳಾರಿ ಜೈಲಿಗೆ ಕಳಿಸಿ ಜಗದೀಶ್ ಮತ್ತು ಲಕ್ಷ್ಮಣ್ ಶಿವಮೊಗ್ಗ ಜೈಲಿಗೆ ಕಳಿಸ್ಕೊಡ್ತಾರಾ, ನಾಗರಾಜ್ ಕಲಬುರಗಿ ಜೈಲಿಗೆ ಹೋದ್ರೆ ಪ್ರದೋಷ್ ಮತ್ತೆ ಬೆಳಗಾವಿ ಜೈಲ್ ಪಾಲಾಗ್ತಾರಾ ಅನ್ನೋ ಪ್ರಶ್ನೆ. ಇದಕ್ಕೆಲ್ಲ ಅಪೀಲ್ ಆಗಿದೆ. ಭದ್ರತೆ ಮತ್ತು ಆಡಳಿತಾತ್ಮಕ ದೃಷ್ಟಿಯಿಂದ ಸ್ಥಳಾಂತರಕ್ಕೆ ಅರ್ಜಿಯನ್ನ ಸಲ್ಲಿಸಲಾಗ್ತಾ ಇದೆ. ಇದಕ್ಕೆ ಅದರದ್ದೇ ಆದಂತಹ ರೀಸನ್ಸ್ ಕೂಡ ಇದೆ. ಹೀಗಾಗಿ ಏನಾಗುತ್ತೆ ಅಂತ ಸಹಜವಾಗಿ ಆರೋಪಿಗಳಿಗೆ ಈ ವಿಚಾರ ಒಪ್ಪಿಗೆ ಇಲ್ಲ. ಏನಕ್ಕೆ ಅಂತ ಅಂದರೆ ಒಂದು ಫ್ಯಾಮಿಲಿಗಳಿಗೆ ವಿಪರೀತ ಡಿಸ್ಟೆನ್ಸ್ ಆಗುತ್ತೆ ಅಂತ ಒಂದು. ಎರಡನೇದು, ನೈಜ ಜೈಲಿನ ಅನುಭವ ಈ ಜೈಲುಗಳಿಗೆ ಪಾರ್ಸಲ್ ಮಾಡಿದಾಗ ಆರೋಪಿಗಳಿಗೆ ಆಗಿದೆ. ಹೀಗಾಗಿ ಬಳ್ಳಾರಿ ಅಥವಾ ಬೇರೆ ಬೇರೆ ಜೈಲು ಅಂತ ಹೇಳಿದ್ರೆ ಆರೋಪಿಗಳು ದಿಗುಲು ಬೀಳ್ತಾ ಇದ್ದಾರೆ. ಇದಕ್ಕೆ ರೀಸನ್ಸ್ ಕೂಡ ಇದ್ದಾವೆ. ಏನೇನು ರೀಸನ್ಸು ಅನ್ನೋದನ್ನ ಕೂಡ ಹೇಳ್ಬಿಡ್ತೀನಿ. ಒಂದು, ಈ ದರ್ಶನ್ ಮತ್ತು ಪಟಾಲಂ ಪರಪ್ಪನಗ್ರಹಾರ ಜೈಲಲ್ಲಿದ್ದಾಗ ಅಲ್ಲಿದ್ದ ರೌಡಿಗಳ ಸಹವಾಸ ಮಾಡಿ ಅವ್ರಿಗೆ ಬೇಕಾಗಿದ್ದಂತಹ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ರು. ಇನ್ಫ್ಯಾಕ್ಟ್ ಒಳ್ಳೆ ರೆಸಾರ್ಟ್ನಲ್ಲಿ ಇದ್ದಂತಹ ಅನುಭವವನ್ನು ಪಡ್ಕೊಳ್ತಾ ಇದ್ರು. ಇದು ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂತು. ಬೇಲ್ ಕ್ಯಾನ್ಸಲ್ನ ರೀಸನ್ಸಲ್ಲಿ ಇದು ಕೂಡ ಒಂದಾಯಿತು. ಹೀಗಾಗಿ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಇನ್ನೊಂದು ಕಡೆಗೆ ಆರೋಪಿಗಳ ಪರ ವಕೀಲರು ಆಕ್ಷೇಪಣೆಯನ್ನ ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆರೋಪಿಗಳಿಗೆ ಸುತಾರಾಮ್ ಇಷ್ಟ ಇಲ್ಲ ಪರಪ್ಪನಗ್ರಹಾರ ಬಿಟ್ಟು ಬೇರೆ ಜೈಲಿಗೆ ಹೋಗೋದು. ಶೀಘ್ರದಲ್ಲೇ ಕೊಲೆ ಪ್ರಕರಣದ ಟ್ರಯಲ್ ಶುರುವಾಗುತ್ತೆ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಟ್ರಯಲ್ ಶುರುವಾದ್ರೆ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಬೇಕು. ಬಳ್ಳಾರಿ ಹಾಗೂ ಇತರೆ ಜೈಲುಗಳಿಗೆ ಶಿಫ್ಟ್ ಮಾಡಿದ್ರೆ ಅದು ಕಷ್ಟ ಆಗುತ್ತೆ ಅನ್ನೋದು ಅವರದು ವಾದ ಅಂತೆ. ಹೀಗಾಗಿ ಬೇರೆ ಕಡೆಗೆ ಶಿಫ್ಟ್ ಬೇಡ ಅಂತ ಆಕ್ಷೇಪಣೆಯನ್ನ ವಕೀಲರು ಸಲ್ಲಿಸ್ತಾ ಇದ್ದಾರೆ. ಪ್ರದೋಷ್ ಪರ ವಕೀಲರು ಈಗಾಗಲೇ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಬಟ್ ಇದರ ತಲೆನೋವು ಯಾರಿಗಿರಬೇಕು? ಪೊಲೀಸರಿಗಿರಬೇಕು. ಅವರೇ ಓಕೆ ಅವ್ರನ್ನ ಶಿಫ್ಟ್ ಮಾಡಿ ಅಂತಿದ್ದಾರಲ್ಲ, ಮತ್ತು ಇವ್ರ ವಾದಕ್ಕೆ ಇವತ್ತು ಪುರಸ್ಕಾರ ಸಿಗುತ್ತಾ ಅಥವಾ ಮನ್ನಿಸಲಾಗುತ್ತಾ ಅನ್ನೋದು ಪ್ರಶ್ನೆ. ಟ್ರಯಲ್ ಶುರುವಾದರೆ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಅವರು ಕೇಳ್ಕೊಂಡಿದ್ದಾರೆ. ಬಟ್ ಈ ತಲೆನೋವು, ಭದ್ರತೆ ಕೊಡುವಂತಹ ವಿಚಾರ ಎಲ್ಲ ಮುಖ್ಯವಾಗಿರೋದು ಜೈಲಧಿಕಾರಿಗಳಿಗೆ ಮತ್ತು ಪೊಲೀಸರಿಗೆ. ಅವರೇ ಓಕೆ ಅಂತಿದ್ದಾರೆ, ರಿಸ್ಕ್ ತಗೊಳ್ಳೋದಕ್ಕೆ ಅವರೇ ರೆಡಿ ಇಲ್ಲ. ಹೀಗಾಗಿ ಆಲ್ಮೋಸ್ಟ್ ಈ ಗ್ಯಾಂಗ್ ಮತ್ತೆ ಚದುರಿ ಹೋಗುತ್ತೆ. ಮತ್ತೆ ದರ್ಶನ್ ಕೇರ್ ಆಫ್ ಬಳ್ಳಾರಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಳ್ಳಾರಿನಲ್ಲಿ ಅವ್ರಿಗೆ ಹೆಂಗೆ ಟ್ರೀಟ್ಮೆಂಟ್ ಇತ್ತು ಅನ್ನೋದನ್ನ ನೋಡಿದ್ವಿ ನಾವು. ಒಂದು ಚೇರ್ ಬೇಕಂದ್ರೂ ಕೂಡ ನೀವು ಕೋರ್ಟ್ಗೆ ಅರ್ಜಿ ಹಾಕೊಳ್ಳಿ ಅಂತ ಅಲ್ಲಿನ ಆಡಳಿತಾಧಿಕಾರಿಗಳು ಹೇಳಿದರು. ಅಷ್ಟು ಖಡಕ್ಕಾಗಿ ದರ್ಶನ್ ವಿಚಾರದಲ್ಲಿದ್ದರು, ಅಷ್ಟು ಸ್ಟ್ರಿಕ್ಟ್ ಆಗಿದ್ರು. ಒಂದು ಚಾಪೆ ಆಗಲ್ಲ ನನಗೆ, ಹಾಸಿಗೆ ಬೇಕು ಅಂತಾದರೂ ನೀವು ಅಪೀಲ್ ಮಾಡ್ಕೊಳ್ಳಿ ಅಂತ ಅಂದಿದ್ರು. ಆಮೇಲೆ ಹೈ ಸೆಕ್ಯೂರಿಟಿಯನ್ನು ಕೊಟ್ಟಿದ್ರು. ಎಲ್ಲಂದ್ರಲ್ಲಿ ಯಾರಂದ್ರಲ್ಲಿ ಮಿಂಗಲ್ ಆಗೋದಕ್ಕೆ ಬಿಟ್ಟಿರಲಿಲ್ಲ. 24 ಗಂಟೆ ಕೂಡ ದರ್ಶನ್ ಏನು ಆ್ಯಕ್ಟಿವಿಟೀಸನ್ನು ಮಾಡ್ತಿದ್ದಾರೆ ಅನ್ನೋದನ್ನ ಮಾನಿಟರ್ ಮಾಡಿ ರಿಪೋರ್ಟನ್ನು ರೆಡಿ ಮಾಡ್ಕೊಂಡಿದ್ರು.